ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಮೇಥಿ ಮಲಾಯ್ ಚಿಕನ್. ಬಾಬಾ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಆ ಕಲರ್ ನೋಡಿ, ಎಷ್ಟು ಕ್ರೀಮಿ ವೈಟ್ ಆಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಎಷ್ಟು ರಿಚ್ ಆಗಿರುತ್ತೆ ಗೊತ್ತಾ. ಸ್ವಲ್ಪ ಸಟಲ್ ಖಾರ, ಬ್ಯೂಟಿಫುಲ್ ಅಂಡ್ ವೆಲ್ ಬ್ಯಾಲೆನ್ಸ್ಡ್ ಫ್ಲೇವರ್ಸ್ ಜೊತೆಗೆ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಚಪಾತಿ, ಯಾವುದೇ ರೀತಿಯಾದ ನಾನ್ ಅಥವಾ ಗಾರ್ಲಿಕ್ ಪುಲ್ಕಾ ಜೊತೆ ಅಂತೂ ಮ್ಯಾಚ್ ಮೇಡ್ ಇನ್ ಹೆವೆನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೆಸಿಪಿನ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತಿನ್ನು ಯಾವುದೇ ತಡ ಮಾಡಿದ್ರೆ ನಡೀರಿ ಪಟ್ ಈ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ ಬಿಟ್ಟರೆ, ಈ ಒಂದು ಮೇಥಿ ಮಲಾಯ್ ಚಿಕನ್ ಮಾಡೋದನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ಇಲ್ಲಿ ಒಂದು 500 ಗ್ರಾಮ್ ಅಷ್ಟು ಚಿಕನನ್ನು ನಾನು ತೊಗೊಂಡಿದ್ದೀನಿ, ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಕ್ರೀಮು ಮತ್ತು ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದೊಂದು ಕಟ್ಟು, ಮತ್ತು ನೆನೆಸಿರ್ತಕ್ಕಂಥ ಕಾಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವೈಟ್ ಪೆಪ್ಪರು, ಸಾಲ್ಟ್ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹೋಲ್ ಗರಂ ಮಸಾಲಾಸ್ ಬೇಕಾಗುತ್ತೆ, ಜೀರಿಗೆ, ಲವಂಗ, ಚಕ್ಕೆ ಮತ್ತು ಸ್ವಲ್ಪ ಹಸಿರು ಏಲಕ್ಕಿ. ಇಷ್ಟಿದ್ರೆ ಸಾಕು, ಮೋರ್ ದೆನ್ ಎನಫ್. ಇದನ್ನು ತೆಗೆದಿಟ್ಕೊಳ್ಳುವ. ಹಾಗೆ ಇದು ಬಂದ್ಬಿಟ್ಟು ಈರುಳ್ಳಿ ಅಂತಕ್ಕಂಥದ್ದನ್ನ ಸ್ಲೈಸ್ ಮಾಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡು ಇದನ್ನ ಏನು ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ, ಬಿಸಿ ಬಾಯ್ಲಿಂಗ್ ವಾಟರ್ ಇರುತ್ತಲ್ಲ, ಆ ಬಾಯ್ಲಿಂಗ್ ವಾಟರಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಟಿದ್ದೀನಿ, ಬಿಸಿ ಬಾಯ್ಲಿಂಗ್ ವಾಟರ್ಲಿ. ಅದೇ ಬಿಸಿ ಬಾಯ್ಲಿಂಗ್ ವಾಟರ್ಲಿ ಕೂಡ ಅಷ್ಟೇ ನಾನು ಇದೊಂದು ಕಾಜುವನ್ನು ಸಹ ನೆನೆಸಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ, ತುಂಬ ಇಂಪಾರ್ಟೆಂಟು. ಸೊ ಈಗ ಇನ್ನೊಂದೇನು ಹೇಳಿದೆ ಗೊತ್ತಾ, ಇದು ಆ ಕ್ರೀಮ್ ಇರುತ್ತಲ್ಲ, ಆ ಕ್ರೀಮ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಈಗ ಇದನ್ನ ಚಿಕನ್ನ ಹೆಂಗೆ ಮ್ಯಾರಿನೇಟ್ ಮಾಡ್ಬೇಕನ್ನೋದು ನೋಡೋಣ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅರ್ಧದಷ್ಟು, ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈ ವೈಟ್ ಪೆಪ್ಪರ್ ಪೌಡರ್ ಅಂತದೇನಿದೆ ಅದರಲ್ಲಿ ಅರ್ಧದಷ್ಟು ಹಾಕಿ, ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸಾಕ ಹಾಕೊಳ್ಳುವ. ಇದರಲ್ಲಿ ಮೊಸರು ಇದೆಯಲ್ಲ, ಮೊಸರನ್ನು ಸಹ ಪ್ರತಿಯೊಂದನ್ನು ಇದರಲ್ಲಿ ಹಾಕಿಬಿಟ್ಟು ಈಗ ಚಂದ ಒಮ್ಮೆ ಮಿಕ್ಸ್ ಮಾಡುವ. ಎಲ್ಲ ಒಂದಕ್ಕೊಂದು ಚಂದ ಮಿಕ್ಸ್ ಆಗಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಈಗ ಇದನ್ನ ಒಂದು 20 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡುವ. ಈಗ ನೋಡಿ, ನಾನು ಹೇಳಿದ್ನಲ್ಲ, ಅದು ಆನಿಯನ್ಸ್ ಎಲ್ಲ ಇತ್ತಲ್ಲ, ಆನಿಯನ್ಸ್ ಸಹ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕಾಜುವನ್ನು ಸಹ ಈ ರೀತಿ ಸಪ್ರೇಟ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಬಾಣಲೆ ಅಥವಾ ಒಂದು ವಾಕನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತೀನಿ. ಎಣ್ಣೆ ಚಂದ ಬಿಸಿ ಆಗಬೇಕು, ಅದು ತುಂಬ ಇಂಪಾರ್ಟೆಂಟು. ಆಗ ಫ್ಲೇಮನ್ನು ಕಮ್ಮಿ ಮಾಡಿಬಿಟ್ಟು ಈ ಹೋಲ್ ಸ್ಪೈಸಸ್ ಏನಿದೆ, ಈ ಹೋಲ್ ಸ್ಪೈಸಸ್ನ ಇದರಲ್ಲಿ ಹಾಕೊಳ್ತೀನಿ. ಲೋ ಫ್ಲೇಮಲ್ಲಿ ಇದನ್ನ ಒಂದು ಒಳ್ಳೆ ಘಮ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು. ಈಗ ನೋಡಿ, ಇದೆಲ್ಲ ಫ್ರೈ ಆಗ್ತಿದೆಯಲ್ಲ, ಒಂದೊಳ್ಳೆ ಘಮ ಬಂದಿದೆ. ಈಗ ಮೆಂತ್ಯ ಸೊಪ್ಪು ಅಂತಕ್ಕಂಥ ಚೆನ್ನಾಗಿ ತೊಳೆದಿರ್ತಕ್ಕಂಥದ್ದು ಒಂದು ಅರ್ಧ ಕಟ್ನ ತೊಗೊಂಡಿದ್ನಲ್ಲ, ಅದನ್ನೆಲ್ಲನೂ ಈ ಬಿಸಿ ಆಗಿರ್ತಕ್ಕಂಥ ಎಣ್ಣೆಯಲ್ಲಿ ಹಾಕೊಳ್ಳುವ. ಮತ್ತೆ ಈ ಒಂದು ಹಸಿರು ಮೆಣಸಿನ್ಕಾಯಿ, ಒಂದರಲ್ಲಿ 2 ಹೋಲ್ಡ್ ಮಾಡಿರ್ತೀನಲ್ಲ, ಅದನ್ನ ಹಾಕ್ಬಿಟ್ಟು ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಒಂದು 3 ರಿಂದ 4 ನಿಮಿಷ ತಗೊಳುತ್ತೆ ಇದಾಗಲಿಕ್ಕೆ. ಈ ಕ್ರಿಸ್ಪ್ ಆಗಲಿಲ್ಲ ಅಂತ ಹೇಳಿದ್ರೆ ನೆನ್ಬಿಟ್ಕೊಳ್ಳಿ, ಕಹಿ ಬರುತ್ತೆ. ಕಹಿ ಹೋಗಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ನೋಡ್ತಿದ್ರಲ್ಲ, ಇಷ್ಟು ಮಾತ್ರ ಸ್ವಲ್ಪ ಕ್ರಿಸ್ಪ್ ಆಗಿದೆ. ಇಷ್ಟು ಚೆನ್ನಾಗಿ ಎಣ್ಣೆಲಿ ಹುರಿದಾಗ ಇದರಲ್ಲಿ ಸ್ವಲ್ಪ ಸಹ ಕಹಿ ಬರೋದಿಲ್ಲ, ಒಳ್ಳೆ ಫ್ಲೇವರ್ ಮತ್ತು ಅರೋಮಾ ಅಂತ ಕೊಡುತ್ತೆ. ಇದು ಆಗಿದೆ ಅಂತ, ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಮಿಕ್ಕಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಟಿದ್ವಲ್ಲ, ಆ ಮಿಕ್ಕಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಹಾಕ್ಬಿಟ್ಟು ಅದರ ಹಸಿ ವಾಸನೆ ಹೋಗಬೇಕು. ಈ ಟೈಮಲ್ಲಿ ಎಂಥ ಅದ್ಭುತವಾದ ಸ್ಮೆಲ್ ಬರುತ್ತೆ ಗೊತ್ತಾ ಕಿಚನ್ ಎಲ್ಲ. ಸೊ ಈಗ ನಾವು ಆನಿಯನ್ ಪೇಸ್ಟ್ ಮಾಡಿದ್ವಲ್ಲ, ಆ ಆನಿಯನ್ ಪೇಸ್ಟ್ನೆಲ್ಲನೂ ಇದರಲ್ಲಿ ಹಾಕೊಳ್ಳುವ. ಈಗ ಇದೆಲ್ಲ ಆಲ್ರೆಡಿ ಕ್ಲೀನಾಗಿ ಕುಕ್ ಆಗಿರುತ್ತೆ, ಜಾಸ್ತಿ ಏನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಅದ ಫ್ಲೇವರ್ಸ್ ಎಲ್ಲ ಒಂದಕ್ಕೊಂದು ಮಿಕ್ಸ್ ಮ್ಯಾಚ್ ಆಗೋ ಥರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಒಂದು 2 ನಿಮಿಷ ಆದರೆ ಮೋರ್ ದೆನ್ ಎನಫ್. ಈಗ ನೋಡ್ತಿದ್ರಲ್ಲ, ಇದೆಲ್ಲ ಹೈ ಹೀಟ್ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿ ಸಹ ಇದ್ರದ್ದೊಂದು ಕಲರ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಇಷ್ಟು ಆಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ 20 ನಿಮಿಷಗಳ ಕಾಲ ಈ ಚಿಕನನ್ನು, ಆ ಚಿಕನನ್ನು ಜೊತೆಗೆ ಮಿಕ್ಕಿರ್ತಕ್ಕಂಥ ಈ ವೈಟ್ ಪೆಪ್ಪರ್ ಪೌಡರನ್ನು ಸಹ ಇದನ್ನೆಲ್ಲನೂ ಹಾಕೊಂಡ್ಬಿಡ್ತೀನಿ. ಸೊ ಈಗ ಇದನ್ನು ಹೈ ಫ್ಲೇಮಲ್ಲಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಎಲ್ಲಿವರೆಗೂ ಅಂತ ಹೇಳಿದ್ರೆ, ಆ ಚಿಕನ್ ಇಂದ ಒಂದು ಸ್ವಲ್ಪ ನೀರು ಅಂತಕ್ಕಂಥದ್ದು ಹೊರಗೆ ಬರುತ್ತೆ. ಆ ಒಂದು ಮೊಸರಿನ ಸ್ವಲ್ಪ ಹಸಿ ವಾಸನೆ ಸಹ ಹೋಗಬೇಕು. ಈಗ ಇದಾದ ನಂತರ ಇದರಲ್ಲಿ ನಾವೇನಿದು ಕಾಜು ಪೇಸ್ಟ್ ಮಾಡಿದ್ವಲ್ಲ, ಆ ಕಾಜು ಪೇಸ್ಟು ಅದು ಸ್ವಲ್ಪ ಮಿಕ್ಕಿರ್ತಕ್ಕಂಥ ನೀರನ್ನು ಸಹ ಹಾಕೊಳ್ತೀವಿ, ನಮಗೆ ಹೆಂಗೋ ಕುಕ್ ಆಗ್ಲಿಕ್ಕೂ ಯೂಸ್ ಆಗುತ್ತೆ. ಮತ್ತೆ ಕ್ರೀಮ್ ಹೇಳಿದ್ನಲ್ಲ, 2 ಸ್ಪೂನ್ ಅಷ್ಟು ಕ್ರೀಮ್ನ ಇದೇ ಸಂದರ್ಭದಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಈಗ ಈ ಪದಾರ್ಥಗಳೆಲ್ಲ ಒಂದಕ್ಕೊಂದು ಚಂದ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಹೈ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಹಾಕಿರ್ತೀನಲ್ಲ, ಸೊ ಹಾಗಾಗಿ ತೊಂದರೆ ಇಲ್ಲ, ಏನು ಹಿಡಿಯೋದಿಲ್ಲ. ಈಗ ಏನು ಮಾಡಬೇಕಾಗುತ್ತೆ, ಫ್ಲೇಮನ್ನು ಕಮ್ಮಿ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ 15 ನಿಮಿಷಗಳ ಕಾಲ ಇದನ್ನ ಕುಕ್ ಮಾಡಬೇಕು.
ನೋಡ್ತಿದ್ರಲ್ಲ, ಈಗ 15 ನಿಮಿಷಗಳ ಕಾಲ ಓಪನ್ ಮಾಡಿದ್ರೆ ಈ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೇಥಿ ಮಲಾಯ್, ಅದುವೇ ವೈಟ್ ಕಲರ್ ಅಲ್ಲಿ ಇರ್ತಕ್ಕಂಥ ಗ್ರೇವಿ ಸಾಸ್ ಇದು ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ನೀವು ಕಲರ್ ನೋಡಿ, ಆ ಕಲರ್ ನೋಡಿನೇ ನೀವು ಶಾಕ್ ಆಗಿಬಿಡ್ತೀರ ಎಷ್ಟು ಪರ್ಫೆಕ್ಟ್ ಆಗಿದ್ದು ಬಂದಿದೆ ಅಂದ್ಬಿಟ್ಟು. ಸೊ ನೋಡಿ, ಈ ಒಂದು ರೆಸಿಪಿ ಮಾಡ್ತಕ್ಕಂಥ ಇಷ್ಟು ಸುಲಭ. ಆ ಕಲರ್ ನೋಡಿ, ಆ ಕನ್ಸಿಸ್ಟೆನ್ಸಿ ನೋಡಿ, ಏನು ಅದ್ಭುತವಾಗಿದೆ. ಯಾರು ಟೆಂಪ್ಟ್ ಆಗಲ್ಲ ಈ ರೀತಿ ಕೊಟ್ರೆ. ಇದ್ರ ಜೊತೆ ನಾನು ಹೇಳ್ತೀನಲ್ಲ, ಗಾರ್ಲಿಕ್ ನಾನ್, ಇಲ್ಲ ಅಂತ ಹೇಳಿದ್ರೆ ಬರೀ ಚಪಾತಿ ಆದ್ರೂ ಸಾಕುಪ್ಪ. ನೀವು ಹಾಕೊಂಡು ಬಾಯಲ್ಲಿ ಇದನ್ನ ಸ್ವಲ್ಪ ತಿನ್ನೋಡಿ, ಚಪ್ಪರಸ ತಿಂತೀರಾ, ಕಳೆದು ಹೋಗ್ತೀರಾ. ವಾವ್ ವಾವ್ ವಾವ್, ನೋಡಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ. ಆಹಾ, ಟೇಸ್ಟ್ ಮಾತ್ರ ಸ್ವರ್ಗನೇ ಇದು. ಅಷ್ಟು ಅದ್ಭುತವಾಗಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಖತ್ತಾಗಿ ಈ ಒಂದು ರೆಸಿಪಿ ಬಂದಿದೆ ಅಂದ್ಬಿಟ್ಟು. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತಲ್ಲ, ಆ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲಿಗೆ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.